ಈ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊತಾ ಇದ್ದೀವಪ್ಪ ಅಂದರೆ ನೀವೇನಾದರೂ KVC ಮೊಬೈಲ್ ಬ್ಯಾಂಕಿಂಗ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು KVC ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಒಬ್ಬರಿಂದ ಒಬ್ಬರಿಗೆ ದುಡ್ಡನ್ನೇ ಯಾವ ರೀತಿ ಕಳಿಸ್ಬೋದು ಅಥವಾ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ನೀವು ದುಡ್ಡನ್ನು ಕಳಿಸೋದು ಅನ್ನೋದ್ರಲ್ಲಿ ತಿಳ್ಕೊತಾ ಇದ್ದೀವಿ. ಈಗ ನೀವು KVC ಮೊಬೈಲ್ ಬ್ಯಾಂಕಿಂದನೇ ದುಡ್ಡನ್ನು ಕಳಿಸ್ಬೋದು. ಯಾವ ರೀತಿ ಫೋನ್ಪೇ ಪೇಟಿಎಮ್ನಲ್ಲೂ ಮಾಡ್ಕೋಬೋದು. ಆದರೆ ಅದಲ್ಲದೆ ನೀವು ಮೊಬೈಲ್ ಬ್ಯಾಂಕಿಂಗ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲೂ ಕೂಡ ದುಡ್ಡನ್ನು ಕಳಿಸ್ಬೋದು. ಅದರಲ್ಲಿ ಯಾವ ರೀತಿ ಕಳಿಸೋದು ಅಂತ ನಾನು ನಿಮಗೆ ಲೈವ್ ಕೂಡ ಸೆಂಡ್ ಮಾಡ್ಕೊಂಡು ತೋರಿಸ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ಏನಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ವಿಡಿಯೋ ನೋಡ್ತಾರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಈಗ ನಾನು KVC ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಳ್ಳಿ, ಈಗ ನಾನು KVC ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ಓಪನ್ ಮಾಡ್ಕೊಂಡೆ. ಇದ್ರ ಬಗ್ಗೆ ನಾನು ಆಲ್ರೆಡಿ 2-3 ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋ ಇದೆ ಮತ್ತು MPIN TPINನ ಸೆಟ್ ಮಾಡೋದ್ರ ಬಗ್ಗೆ ಒಂದಿದೆ, ಅದನ್ನ ನೀವು ನೋಡ್ಕೊಳ್ಬೋದು. ಮತ್ತು ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ಡೌನ್ಲೋಡ್ ಮಾಡೋದು PDF ಆಗಿ ಅದನ್ನ ವಿಡಿಯೋ ಮಾಡಿದ್ದೀನಿ. ಈಗ ನೋಡಿ, ಲಾಗಿನ್ ಅಂತ ಬಟನ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ನೋಡಿ, ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ MPIN ಕೇಳುತ್ತೆ. ಈ MPIN ನೀವು ಮರೆತು ಹೋಗಿದ್ರೆ ಅಂದರೆ ನನಗೆ ಕಾಮೆಂಟ್ ತಿಳಿಸಿ, ನಾನು ನಿಮಗೆ ಯಾವ ರೀತಿ ರೀಸೆಟ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಮತ್ತು MPIN ಸೆಟ್ ಮಾಡೋದು ಗೊತ್ತಿಲ್ಲ ಅಂದರೂ ಕೂಡ ವಿಡಿಯೋನ ಮಾಡ್ತೀನಿ, ನೋಡ್ಕೋಬೋದು. ನೋಡಿ, ಈಗ ನಾನು ಈ MPIN ಎಂಟ್ರಿ ಮಾಡ್ಕೋತೀನಿ. ನೋಡಿ, MPIN ಎಂಟ್ರಿ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು. ಈ ರೀತಿ ಇಂಟರ್ಫೇಸ್ ಓಪನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ಕೋಬೋದು ಮೈ ಅಕೌಂಟ್ಸ್ ಆಗಿರ್ಬೋದು, ಫಂಡ್ ಟ್ರಾನ್ಸ್ಫರ್, ಕ್ವಿಕ್ ಟ್ರಾನ್ಸ್ಫರ್ ಅಂತ ಭಾಳಷ್ಟು ಆಪ್ಷನ್ಸ್ಗಳಿದೆ. ಇಲ್ಲಿ ನೀವು ಕ್ವಿಕ್ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೋಡಿ, ಕ್ವಿಕ್ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ 2 ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ದುಡ್ಡು ಕಳಿಸೋದಕ್ಕೆ. ನೋಡಿ, ವಿತಿನ್ ಬ್ಯಾಂಕ್ ಕ್ವಿಕ್ ಟ್ರಾನ್ಸ್ಫರ್ ಅಂತ ಮತ್ತು ಅದರ್ ಬ್ಯಾಂಕ್ ಕ್ವಿಕ್ ಟ್ರಾನ್ಸ್ಫರ್ ಅಂತ. ಅಂದರೆ 2 ಆಪ್ಷನ್ಸ್ಗಳಿಗೆ ಕೆಲವರಿಗೆ ಗೊತ್ತಿರೋದಿಲ್ಲ. ನೋಡ್ಕೊಳ್ಳಿ, ವಿತಿನ್ ಬ್ಯಾಂಕ್ ಕ್ವಿಕ್ ಟ್ರಾನ್ಸ್ಫರ್ ಅಂದರೆ ನೀವು KVC ಬ್ಯಾಂಕ್ನವ್ರಿಗೆ ದುಡ್ಡು ಕಳಿಸ್ತಾ ಇದ್ದಾರೆ ಅಂದರೆ ವಿತಿನ್ ಬ್ಯಾಂಕ್ ಕ್ವಿಕ್ ಟ್ರಾನ್ಸ್ಫರ್ ಅಂತ ಕೊಡಿ. ಅದರ್ ಬ್ಯಾಂಕ್ ಕ್ವಿಕ್ ಟ್ರಾನ್ಸ್ಫರ್ ಅಂದರೆ ನೀವು ಬೇರೆ ಬ್ಯಾಂಕ್ ಅಕೌಂಟ್, ಕೆನರಾ ಆಗಿರ್ಬೋದು ಅಥವಾ ಭಾಳಷ್ಟು ಬ್ಯಾಂಕ್ ಅಕೌಂಟ್ ಇರುತ್ತೆ, ಆ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಕಳಿಸ್ತೀನಿ ಅಂದರೆ ಅದರ್ ಬ್ಯಾಂಕ್ ಕ್ವಿಕ್ ಟ್ರಾನ್ಸ್ಫರ್ ಅಂತ ಕೊಡಿ. ಈಗ ನಾನು ಅದರ್ ಬ್ಯಾಂಕ್ ಕೊಡ್ತೀನಿ ಅಂದರೆ ಇನ್ನೊಂದು KVC ಬ್ಯಾಂಕಿಗೆ ಕಳಿಸ್ತಾ ಇಲ್ಲ, ನಾನು ಅದರ್ ಬ್ಯಾಂಕ್ ಅಂತ ಕೊಡ್ತೀನಿ. ನೋಡಿ, ಅದರ್ ಬ್ಯಾಂಕ್ ಅಂತ ಕೊಟ್ಟ ತಕ್ಷಣ ಇಲ್ಲಿ 2 ಆಪ್ಷನ್ಸ್ ಬರುತ್ತೆ ನಿಮಗೆ, ನೋಡ್ಕೊಳ್ಬೋದು. ಇಲ್ಲಿ ನೆಫ್ಟ್ ಅಂತ ಬರುತ್ತೆ, NEFT ಅಂತ ಬರುತ್ತೆ ಮತ್ತು IMPS ಅಂತ ಬರುತ್ತೆ. 2 ಟ್ರಾನ್ಸಾಕ್ಷನ್ಸ್ ಇರುತ್ತೆ ಇಲ್ಲಿ, ನೋಡ್ಕೊಳ್ಳಿ. ಈಗ ನೀವು NEFT ಮಾಡಬೇಡಿ, IMPS ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಇದು ಇಮಿಡಿಯೇಟ್ ಪೇ ಇರುತ್ತೆ, ನೀವು ಇಮಿಡಿಯೇಟಾಗಿ ಪೇನ ಮಾಡ್ಬೋದು. ಅಂದರೆ ನೀವು ಟ್ರಾನ್ಸಾಕ್ಷನ್ ಮಾಡ್ಕೊಂಡ ತಕ್ಷಣ ಅವ್ರಿಗೆ ತಲುಪುತ್ತೆ. ಅದೇ NEFT ಅಂದರೆ ನಿಮಗೆ 1 ಗಂಟೆ ಅಥವಾ 2 ಅವರ್ ಆದಮೇಲೆ ನಿಮಗೆ ಅಲ್ಲಿ ಅವರಿಗೆ ಹೋಗಿ ಶೋ ಆಗುತ್ತೆ ಅದು. ಈಗ ನಾನು IMPS ಅಂತ ಕ್ಲಿಕ್ ಮಾಡ್ಕೋತೀನಿ. ನೋಡಿ, IMPS ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಡೆಬಿಟ್ ಫ್ರಮ್ ಅಕೌಂಟ್ ಅಂತ ನಿಮ್ಮ ಅಕೌಂಟ್ ನಂಬರ್ ಕಾಣುತ್ತೆ. ಅಂದರೆ ನೀವು ಯಾವ ಅಕೌಂಟ್ನಿಂದ ಡೆಬಿಟ್ ಮಾಡ್ತಾ ಇದ್ದಾರೆ ನಿಮ್ಮ ದುಡ್ಡನ್ನು ಅಂತ ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ಬೆನಿಫಿಷಿಯರಿ ನೇಮ್ ಅಂತ ಇದೆ. ನೋಡಿ, ನೀವು ಯಾರಿಗೆ ದುಡ್ಡನ್ನು ಕಳಿಸ್ತಾ ಇದ್ದಾರೆ ಅವರ ನೇಮ್ನ ಇಲ್ಲಿ ಎಂಟರ್ ಮಾಡಬೇಕು. ನೀವು ಪೂರ್ತಿ ಎಲ್ಲ ನೇಮ್ನ ಎಂಟರ್ ಮಾಡಬೇಕಾಗಿಲ್ಲ, ಅವ್ರದ್ದು ಶಾರ್ಟ್ ನೇಮ್ನ ಎಂಟರ್ ಮಾಡಿಕೊಂಡು ಸಾಕು. ಅಂದರೆ ಫಸ್ಟ್ ನೇಮ್ನ ಎಂಟರ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಅದು ಹೋಗುತ್ತೆ. ನೋಡ್ಕೊ, ಇಲ್ಲಿ ಬೆನಿಫಿಷಿಯರಿ ಅಕೌಂಟ್ ನಂಬರ್ ಅಂತ, ಅಂದರೆ ಯಾರಿಗೆ ದುಡ್ಡನ್ನು ಕಳಿಸ್ತಾ ಇದ್ದಾರೆ ಅವರ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಅವ್ರ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊತೀನಿ. ನಾನು ನಂದೇ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನು ಕಳಿಸ್ಕೊತಾ ಇದ್ದೀನಿ. ಅಂದರೆ ಯಾಕಂದರೆ ನಿಮಗೆ ವಿಡಿಯೋನಲ್ಲಿ ಮಾಡಿ ತೋರಿಸೋದಕ್ಕೆ ನಾನು ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಕಳಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಾನು ಅಕೌಂಟ್ ನಂಬರ್ನಲ್ಲಿ ಎಂಟ್ರಿ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ಈಗ ನಾನು ಅಕೌಂಟ್ ನಂಬರ್ನ ಎಂಟರ್ ಮಾಡ್ಕೊಂಡಿದ್ದೀನಿ ಮತ್ತು ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಇದೆ, ಅದನ್ನು ಕೂಡ ಎಂಟರ್ ಮಾಡ್ಕೊಂಡಿದ್ದೀನಿ. ನೀವು 2 ಸಾರಿ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕು. ಯಾಕಂದರೆ ಇದು ದುಡ್ಡು ಕಳಿಸಿದಿರುತ್ತೆ, ಅದಕ್ಕೆ ನೀವು ಮಿಸ್ಟೇಕಾಗಿ ಬೇರೆ ಅಕೌಂಟಿಗೆ ಹೋಗಬಾರ್ದು ಅಂತ ಅವರು 2 ಸಾರಿ ಎಂಟರ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಈಗ ಅಮೌಂಟ್ ಅಂತ ಕೇಳ್ತಾ ಇದೆ. ನೋಡಿ, ಇಲ್ಲಿ ನೀವು ಎಷ್ಟು ಅಮೌಂಟ್ನ ಕಳಿಸ್ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೀವು ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಅಂತ ನೋಡಿ. ಪರ್ ಡೇ ಲಿಮಿಟ್ ಇಸ್ 25,000 ಆ್ಯಂಡ್ ಪರ್ ಟ್ರಾನ್ಸಾಕ್ಷನ್ ಲಿಮಿಟ್ ಇಸ್ 25,000 ಅಂತ. ನೀವು ಒಂದು ಟ್ರಾನ್ಸಾಕ್ಷನ್ಗೆ 25,000ವರೆಗೆ ಮಾಡ್ಬೋದು ಮತ್ತು ಒಂದು ದಿನಕ್ಕೆ 25,000 ಮಾತ್ರ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಈಗ ನಾನು ನಿಮಗೆ 100 ರೂಪೀಸ್ನ ಸೆಂಡ್ ಮಾಡ್ಕೊಂಡು ತೋರಿಸ್ತೀನಿ. ಈಗ ನಾನು ಹಾಗೆ ನಿಮಗೆ 100 ರೂಪೀಸ್ನ ಸೆಂಡ್ ಮಾಡಿ ತೋರಿಸ್ತೀನಿ. ನೋಡ್ಕೊಳ್ಳಿ, 100 ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ರಿಮಾರ್ಕ್ ಆರ್ ಪರ್ಪಸ್ ಅಂತ ಬರುತ್ತೆ. ನೋಡಿ, ನೀವು ಯಾವುದಕ್ಕೆ ಕಳಿಸ್ತಾ ಇದ್ದೀರಾ ಅಂತ. ಇಲ್ಲಿ ನೋಡಿ, ಟ್ರಾನ್ಸ್ಫರ್ ಟು ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಅಂತ, ನೀವು ಫ್ಯಾಮಿಲಿಗೆ ಅಥವಾ ಫ್ರೆಂಡ್ಸ್ಗೆ ಕಳಿಸ್ತಾ ಇದ್ದಾರೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಲೋನ್ ರಿಪೇಮೆಂಟ್ ಮಾಡ್ತಾ ಇದ್ದರೆ ಅದನ್ನ ಕ್ಲಿಕ್ ಮಾಡಿ. ಹಾಗೆ ನೀವು ಮನೆಯದು ಏನಾದರೂ ರೆಂಟ್ ಕಟ್ತಾ ಇದ್ದೀರಿ ಅಂದರೆ ರೆಂಟ್ ಅಂತ ಕ್ಲಿಕ್ ಮಾಡಿ. ನಾನೀಗ ಟ್ರಾನ್ಸ್ಫರ್ ಟು ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಅಂತ ಇದೆ ನೋಡಿ, ಈ ಬಟನ್ ಕ್ಲಿಕ್ ಮಾಡ್ಕೊತೀನಿ. ಅಂದರೆ ನನ್ನದೇ ಅಕೌಂಟಿಗೆ ನಾನು ಸೆಂಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ನೋಡ್ಕೊಳ್ಳಿ, ಕೆಳಗಡೆ IFSC ಕೋಡ್ ಆರ್ ಲೊಕೇಶನ್ ಅಂತ ಬರುತ್ತೆ. ಇಲ್ಲಿ ಲೊಕೇಶನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ನಿಮ್ಮ ಬ್ಯಾಂಕ್ ನೇಮ್ ಅಥವಾ ಮತ್ತು ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಡಿಸ್ಟ್ರಿಕ್ಟ್ ಅಥವಾ ಸಿಟಿ, ಬ್ರಾಂಚ್ ಅಡ್ರೆಸ್ ಎಲ್ಲಾನು ಸೆಲೆಕ್ಟ್ ಮಾಡಿಕೊಂಡ್ರೆ IFSC ಕೋಡ್ ಆಟೋಮೆಟಿಕಾಗಿ ತಗೊಳುತ್ತೆ. ನಿಮಗೆ IFSC ಕೋಡ್ ಗೊತ್ತಿದೆ ಅಂದರೆ ನೀವು IFSC ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು IFSC ಕೋಡ್ನ ಎಂಟರ್ ಮಾಡ್ತೀನಿ. ನಂದು ಕೆನರಾ ಬ್ಯಾಂಕ್ ಇದೆ, ನಾನು ಕೆನರಾ ಬ್ಯಾಂಕ್ದು IFSC ಕೋಡ್ನ ಎಂಟರ್ ಮಾಡ್ಕೊತೀನಿ. ನೋಡಿ, ನಾನು IFSC ಕೋಡ್ನ ಎಂಟರ್ ಮಾಡ್ಕೊಂಡಿದ್ದೀನಿ. ಎಂಟರ್ ಮಾಡಿಕೊಂಡು ಇಲ್ಲಿ ಸರ್ಚ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಸರ್ಚ್ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ನೋಡಿ, ಸರ್ಚ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಂಕ್ ಅಡ್ರೆಸ್ ಎಲ್ಲ ಬರುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ದು ಅಡ್ರೆಸ್ ಬಂದ ತಕ್ಷಣ ನೋಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಸಬ್ಮಿಟ್ ಅಂತ ನೀವು ಕ್ಲಿಕ್ನ ಮಾಡಿ. ನೋಡಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಕೋಬೋದು ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಯಾವ ಬ್ಯಾಂಕ್ನಿಂದ ದುಡ್ಡನ್ನು ಕಳಿಸ್ತಾ ಇದ್ದೀರಾ ಮತ್ತು ಯಾವ ಬ್ಯಾಂಕಿಗೆ ಕಳಿಸ್ತಾ ಇದ್ದೀರಾ ಅದು ಅಕೌಂಟ್ ನಂಬರ್ ಇರುತ್ತೆ. ನೋಡ್ಕೊಳ್ಳಿ, ಫ್ರಮ್ ಅಕೌಂಟ್ ಮತ್ತು ಕ್ರೆಡಿಟ್ ಅಕೌಂಟ್ ನಂಬರ್ ಮತ್ತು ನೀವು ಎಷ್ಟು ಅಕೌಂಟ್ ಅಂದರೆ ಅಮೌಂಟ್ನ ಕಳಿಸ್ತಾ ಇದ್ದೀರಾ, ಅದಾದಮೇಲೆ ಯಾರಿಗೆ ಕಳಿಸ್ತಾ ಇದ್ದೀರಾ, ನಿಮ್ಮ IFSC ಕೋಡ್ ಎಲ್ಲನೂ ಇರುತ್ತೆ. ಆಮೇಲೆ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಕೊಟ್ಟರೆ
ಇಲ್ಲಿ ನೋಡ್ಕೋಬೋದು ಎಂಟರ್ 6 ಡಿಜಿಟ್ ಟ್ರಾನ್ಸಾಕ್ಷನ್ ಪಿನ್ ಅಂತ, ಅಂದರೆ ನೀವು ಇಲ್ಲಿ ಟಿ ಪಿನ್ನ ಎಂಟರ್ ಮಾಡ್ಕೋಬೇಕು, ಟ್ರಾನ್ಸಾಕ್ಷನ್ ಪಿನ್ ಅಂತ. ನಾನು ಇದ್ರ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಅಂದರೆ ನೀವು ಅದರಲ್ಲಿ ಟಿ ಪಿನ್ನ ಮತ್ತು ಎಂ ಪಿನ್ನ ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಂತ ವೀಡಿಯೋನ ಮಾಡಿದ್ದೀನಿ. ಅದನ್ನ ನೋಡ್ಕೊಂಡು ನೀವು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಗೊತ್ತಿತ್ತು ಅಂದರೆ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೋದು. ಈಗ ನಾನು ಟಿ ಪಿನ್ನ ಎಂಟರ್ ಮಾಡ್ಕೋತೀನಿ. ನೋಡಿ ಟಿ ಪಿನ್ನ ಎಂಟರ್ ಮಾಡ್ಕೊಂಡಿದ್ದೀನಿ. ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು. ನೋಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಅಂದರೆ ನೀವು ಯಾವ ಮೊಬೈಲ್ ನಂಬರ್ದಲ್ಲಿ ಲಾಗಿನ್ ಆಗಿದ್ರೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ನೋಡಿ OTP ಬಂತು. ಇಲ್ಲಿ ನಾನು OTPನ ಎಂಟರ್ ಮಾಡ್ತೀನಿ. ನೋಡಿ OTPನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು. ನೋಡಿ ಇಲ್ಲಿ ಲಿಮಿಟ್ ಡೇಟ್ ಎಕ್ಸ್ಪೈರ್ಡ್ ಅಂತ ಬರ್ತಾ ಇದೆ. ಅಂದರೆ ಈಗ ನಾನು ಲಿಮಿಟ್ ಡೇಟ್ ಇಲ್ಲ ಅಂತ, ಲಿಮಿಟ್ ಇಲ್ಲ ಅದು, ಅದಕ್ಕೆ ಈಗ ಈ ರೀತಿ ಬರ್ತಾ ಇದೆ. ಆಲ್ರೆಡಿ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿರೋದ್ರಿಂದ ಆ ರೀತಿ ಲಿಮಿಟ್ ಡೇಟ್ ಎಕ್ಸ್ಪೈರ್ಡ್ ಅಂತ ಬರ್ತಾ ಇದೆ. ನೀವು ಇಲ್ಲಿ ಟ್ರಾನ್ಸಾಕ್ಷನ್ ಈ ರೀತಿ ಮಾಡ್ಕೊಳ್ಬೋದು, ಈಜಾಗಿ ಟ್ರಾನ್ಸ್ಫರ್ ಆಗುತ್ತೆ. ಈಗ ನಂದು ಲಿಮಿಟ್ ಇಲ್ಲ ಅಂತ ಆ ರೀತಿ ಬರ್ತಾ ಇದೆ. ನೀವು ಟ್ರಾನ್ಸಾಕ್ಷನ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತಿನ್ ಆಗಿ ಅದು ನಿಮಗೆ ಫ್ಯೂ ಸೆಕೆಂಡ್ಸಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗಿಬಿಡುತ್ತೆ. ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ನೋಡ್ಕೊಳ್ಳಿ, ಇದನ್ನು ನೀವು ಈ ರೀತಿ ಕೂಡ ಸೆಟ್ಟಿಂಗ್ನ ಇಟ್ಕೋಬೋದು. ನೋಡ್ಕೊಳ್ಳಿ, ಈ ರೀತಿ ನಿಮಗೆ ಚೌಕ್ ಬಾಕ್ಸ್ ಕೂಡ ಬರುತ್ತೆ ಮತ್ತು ನಿಮಗೆ ಸೀರಿಯಲ್ ಆಗಿ ಕೂಡ ಬರುತ್ತೆ. ಈ ಎಲ್ಲ ಸೆಟ್ಟಿಂಗ್ಸ್ನ ವಿಡಿಯೋ ಕೂಡ ಇದೆ ನನ್ನ ಚಾನಲಲ್ಲಿ, ನೋಡ್ಕೋಬೋದು. ಮತ್ತು ಇನ್ನೂ ಏನಾದರೂ ನಿಮ್ಮ ಟ್ರಾನ್ಸಾಕ್ಷನ್ ಆಗಲಿಲ್ಲ ಅಥವಾ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಾನು ಕಾಮೆಂಟ್ನಲ್ಲಿ ತಿಳಿಸ್ಬೋದು, ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಎಲ್ಲರೂ ಜಾಯ್ನ್ ಆಗ್ಬೋದು, ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಕೂಡ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಇದೇ ರೀತಿ ಹೊಸ ವೀಡಿಯೋಸ್ಗಳನ್ನ ಪಡ್ಕೊಳ್ಳೋಕ್ಕೆ ನಮ್ಮ ಚಾನಲ್ನಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.